ಉಸಿರಾಟ, ಮನಸ್ಸಲ್ಲಿ ಯಾವುದೇ ರೀತಿಯಾದ ಆಲೋಚನೆ ಬೇಡ, ಆತಂಕ ಭಯ ಬೇಡ. ನಿಧಾನಕ್ಕೆ 2 ಅಸದೇತ ನಮಸ್ಕಾರ ಸ್ಥಿತಿ. ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಬರೋಣ. 3 ಬಾರಿ ದೀರ್ಘವಾಗಿ ಓಂಕಾರದೊಂದಿಗೆ ಪ್ರಾರ್ಥನೆ. ಉಸಿರು ತಗೊಳ್ಳಿ. सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै. ॐ शान्ति शान्ति शान्ति. वक्रतुंड महाकाय सूर्यकोटिसमप्रभा निर्विघ्नं कुरु मे देव सर्वकार्येषु सर्वदा. ಎಲ್ಲರಿಗೂ ನಮಸ್ತೆ, ನಮಸ್ಕಾರ. ಓಕೆ, ಸೊ ನಿಮ್ಗೆಲ್ಲರಿಗೂ ಆಲ್ರೆಡಿ ನಾನು PDF ಕಳಿಸಿದ್ದೀನಿ ಅಲ್ವಾ? ಸೊ ಇದನ್ನೆಲ್ಲ ಒಂದ್ಸತಿ ನೋಡ್ಕೊಳ್ಳಿ. ಸೊ ಇವತ್ತು ಓದ್ ಕ್ಲಾಸಲ್ಲಿ ಏನು ಆಗಿರಲಿಲ್ಲ ಅದನ್ನು ಕಂಟಿನ್ಯೂ ಮಾಡ್ತೇನೆ. ಸೊ ಸತಿ ನಾನು PDF ಮುಖಾಂತರ ನಿಮಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆಗಿರಲಿಲ್ಲ. ಸೊ ಇವತ್ತು ಅದನ್ನು ಸ್ವಲ್ಪ ಥಿಯರಿ ಕ್ಲಾಸಸ್, ಮಂತ್ರಾಸ್, ಮೀನಿಂಗ್ಸ್ ಎಲ್ಲ ಹೇಳ್ತಾ ಇನ್ನೊಂದೊಂದು ಸತಿ ಮಂತ್ರನ ನಿಮ್ಮ ಕೈಲ ಹೇಳಿಸಿ ಇವತ್ತಿನ ಕ್ಲಾಸ್ನ ಎಂಡ್ ಮಾಡೋಣ. ಓಕೆನಾ? ರೈಟ್. ಎಲ್ಲರಿಗೂ ಕಾಣಿಸ್ತಿದೆ ಅಲ್ವಾ? ಸೊ then second ರೈಟ್. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಡೈಲಿ ಮಂತ್ರಾಸ್ ಅಂದರೆ ಯಾವ ರೀತಿ ಹೇಳಬೇಕಾಗತ್ತೆ. ಸೊ ಫಸ್ಟ್ ಕ್ಲಾಸಲ್ಲಿ ನಿಮಗೆಲ್ಲ ಮಂತ್ರಾಸ್ ಮೀನಿಂಗ್ ಹೇಳ್ಬೇಕಾಗತ್ತೆ. ಒಂದೊಂದು ಸತಿ ಅವಶ್ಯಕತೆ ಬರುತ್ತೆ. ಇಲ್ಲ ಅಂದರೆ ಕೆಲವೊಬ್ರು ಕೇಳ್ತಾರೆ, ಸೊ ಏನು ಮಂತ್ರದ ಮೀನಿಂಗ್ ಏನು ಅಂತ ಎಲ್ಲ ನಿಮ್ಮ ಕ್ಲಾಸಲ್ಲಿ ಯಾರು ಒಬ್ರೊಬ್ರು ಕೇಳ್ತಾರೆ. ಸೊ ಅದಕ್ಕಾಗಿ ಆ್ಯಸ್ ಎ ಟೀಚರ್ಸ್ ನಾವು ಏನು ಹೇಳ್ಕೊಡ್ತೀವೋ ಅದ್ರ ಬಗ್ಗೆ ನೀಟಾಗಿ ನಮಗೆ ಅರಿವಿರಬೇಕು. ಏನು ಹೇಳ್ಕೊಡ್ತಾ ಇದ್ದೀವಿ, ಏನು ಕೇಳ್ಕೊಡ್ತಾ ಇದ್ದೀವಿ, ವಾಟ್ ಈಸ್ ದ ಮೀನಿಂಗ್ ಆಫ್ ದಟ್ ಅನ್ನೋದನ್ನ ನೀಟಾಗಿ ನಾವು ಫಸ್ಟ್ ತಿಳ್ಕೊಂಡ್ರೆ ಬೇರೆಯವ್ರಿಗೆ ಹೇಳೋದಕ್ಕೆ ಈಸಿ ಆಗುತ್ತೆ. ಸೊ ಅದಕ್ಕೆ ಎಲ್ಲ ಟೀಚರ್ಸು ನಾವೇನು ಮಂತ್ರ ಹೇಳ್ಕೊಡ್ತೀವೋ ವಿತ್ ಮೀನಿಂಗ್, ಪ್ರೊನೌನ್ಸಿಯೇಷನ್ಸು ಎಲ್ಲ ನೀಟಾಗಿ ನೆನ್ಪಿಟ್ಕೋಬೇಕು. ಸೊ ಅದರಲ್ಲಿ ನಾವು ಫಸ್ಟ್ ಸ್ಟಾರ್ಟಿಂಗ್ ಮಾಡೋದು ಯಾವುದು? ಓಂಕಾರ, ಪ್ರಣವ ಮಂತ್ರ ಅಂತ ಹೇಳ್ತೀವಿ. ಸೊ ಕಂಪ್ಲೀಟ್ ಯೂನಿವರ್ಸ್ ಆಗಿರೋದು ಅಂದರೆ ನಮ್ಮ ಸ್ಕ್ರಿಪ್ಚರ್ಸ್ ಪ್ರಕಾರ, ವೇದಾಸ್ ಪ್ರಕಾರ ಏನು ಹೇಳುತ್ತೆ? ಓಂಕಾರದಿಂದ ಸ್ಟಾರ್ಟ್ ಆಗಿರೋದು ಅಂತ ಹೇಳಿ. ಸೊ ಅದಕ್ಕಾಗಿ ನಾವು ಓಂಕಾರದಿಂದನೇ ಕ್ಲಾಸ್ನ ಸ್ಟಾರ್ಟ್ ಮಾಡುವಂಥದ್ದು. ನಾವು ಯಾವಾಗಲೂ ಏನು ಮಾಡ್ತೀವಿ? 3 times ಓಂಕಾರ ಚಾಂಟಿಂಗ್ ಮಾಡ್ತೀವಿ. ಸೊ ಓಂಕಾರ ಮಂತ್ರದಲ್ಲಿ ಸೊ ಇಟ್ಸ್ ಅ ಕಾಂಬಿನೇಷನ್ ಆಫ್ 3 ಅಕ್ಷರಸ್, 3 ಅಕ್ಷರಗಳನ್ನು ಸೇರಿಸಿ ಮಾಡಿರುವಂಥದ್ದು ಓಂಕಾರ. ಯಾವ್ದು? ಅಕಾರ, ಉಕಾರ ಮತ್ತೆ ಮಕಾರ ಅಂತ ಹೇಳ್ಬಿಟ್ಟು. ಅಕಾರ ವಿಚ್ ರೆಪ್ರೆಸೆಂಟ್ಸ್ ದ ಕ್ರಿಯೇಷನ್, ಬ್ರಹ್ಮ ಅಂತ ಹೇಳ್ತೀವಿ. ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತೀವಲ್ಲ. ಸೊ ಹಾಗೆ ಅಕಾರ ರೆಪ್ರೆಸೆಂಟ್ಸ್ ಬ್ರಹ್ಮ, ಉಕಾರ ರೆಪ್ರೆಸೆಂಟ್ಸ್ ವಿಷ್ಣು, ಮಕಾರ ರೆಪ್ರೆಸೆಂಟ್ಸ್ ಶಿವ. ಸೊ ಬ್ರಹ್ಮ ಏನಕ್ಕೆ ಫೇಮಸ್ಸು? ಕ್ರಿಯೇಷನ್ಗೆ ಅಲ್ವಾ? ವಿಷ್ಣು ಏನಕ್ಕೆ ಫೇಮಸ್ಸು? ಆಫ್ ದ ರೆಸ್ಪಾನ್ಸಿಬಿಲಿಟೀಸ್ ಆಫ್ ವಿಷ್ಣು ಇಸ್ದು ಲೋಕವನ್ನು ಸಂಚಾಲನೆ ಮಾಡುವಂಥದ್ದು, ನೋಡ್ಕೊಳ್ಳೋದು ಯಾರ್ದು ಕರ್ತವ್ಯ? ರೆಸ್ಪಾನ್ಸಿಬಿಲಿಟಿ ವಿಷ್ಣುದು. ಸೊ ಮತ್ತೆ ಶಿವನ ಕರ್ತವ್ಯ ಏನು? ಡಿಸ್ಟ್ರಕ್ಷನ್ ಮಾಡೋದು. ಸೊ ಅದಕ್ಕೆ ಅಕಾರ, ಉಕಾರ, ಮಕಾರ. ಲಾಸ್ಟಲ್ಲಿ ಸೈಲೆನ್ಸ್, ಅದನ್ನು ಸಹ ಬಿಡಬಾರ್ದು. ಸೊ ನಾವು ಓಂಕಾರ ಚಾಂಟಿಂಗ್ ಮಾಡ್ಬೇಕಾದ್ರೆ ಅಕಾರಕ್ಕೆ ಎಷ್ಟು ಸಮಯ ಕೊಡ್ತೀವೋ ಅಷ್ಟೇ ಸಮಯ ಉಕಾರಕ್ಕೂ ಕೊಡಬೇಕು, ಮತ್ತೆ ಮಕಾರಕ್ಕೂ ಕೊಡಬೇಕು,
ಮತ್ತೆ ಲಾಸ್ಟ್ ಅಲ್ಲಿ ಸೈಲೆನ್ಸ್ಗೂ ರೆಪ್ರೆಸೆಂಟ್ ಮಾಡಬೇಕು. ದಟ್ ಇಸ್ ಅ ಕಂಪ್ಲೀಟ್ ಕಾಂಬಿನೇಷನ್ ಬ್ರಹ್ಮನ್ ಅಂತ ಹೇಳಿ ಹೇಳ್ತೀವಿ. ಆಯ್ತಾ? ಸೊ ಇವತ್ತು ನಾವು ಹೇಗೆ ಓಂಕಾರ ಚಾಂಟಿಂಗ್ ಮಾಡೋದು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾನು ಒಂದ್ಸತಿ ಹೇಳ್ತೀನಿ, ಆಮೇಲೆ ನಿಮ್ಮ ಕೈಲಿ ಯಾರ ಹತ್ರ ಒಂದಿಬ್ಬರ ಕೈಲಿ ಹೇಳಿಸ್ತೀನಿ. ಆಗ್ಬೋದಾ? ಸೊ ಎಲ್ಲರೂ ನೀವು ಕ್ಲಾಸಲ್ಲಿ ಯಾವ ರೀತಿ ಇನ್ಸ್ಟ್ರಕ್ಷನ್ಸ್ ಕೊಡಬೇಕು ಸ್ಟೂಡೆಂಟ್ಸ್ಗೆ ಅಂದರೆ, ಸೊ ಯಾವಾಗಲೂ ಓಂಕಾರ ಟೀಚರ್ ಸ್ಟಾರ್ಟ್ ಮಾಡಾದ್ಮೇಲೆ ಸ್ಟೂಡೆಂಟ್ಸ್ ಅದನ್ನ ಫಾಲೋ ಮಾಡಬೇಕು. ಇಲ್ಲಾಂದ್ರೆ ಯಾವತ್ತೂ ಓಂಕಾರ ಕ್ಲಾಸಲ್ಲಿ ನೀಟಾಗಿ ಬರೋದಿಲ್ಲ. ಆಗ್ಬೋದಾ? ಸೊ ನೀವೆಲ್ಲ ಕ್ಲೀನಾಗಿ ಯಾವಾಗಲೂ ಫಸ್ಟ್ ಕ್ಲಾಸಲ್ಲಿ ಯಾರೇ ಹೊಸೊಬ್ರು ಜಾಯ್ನ್ ಆದಾಗಲೂ, ಸೊ ನಾವು ಯಾವಾಗಲೂ ಎವ್ರಿ ಮಂತ್ ಏನು ಅಡ್ಮಿಷನ್ಸ್ ತೊಗೊತೀವಲ್ಲ, ಸೊ ಆ ಟೈಮಲ್ಲಿ ನೀವು ಫಸ್ಟ್ ಹೇಳ್ಬೇಕಾಗಿರೋದು ಸ್ಟೂಡೆಂಟ್ಸ್ಗೇನು, ಓಂಕಾರ ಚಾಂಟಿಂಗು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ, ಅಂದರೆ ನಾವು ಟೀಚರ್ ಸ್ಟಾರ್ಟ್ ಆದಮೇಲೆ ಜೊತೆಗೆ ನೀವು ಸ್ಟಾರ್ಟ್ ಮಾಡ್ಬೇಕು, ಅವರೇ ಮುಂಚೆ ಸ್ಟಾರ್ಟ್ ಮಾಡೋಂಗಿಲ್ಲ. ಅವಾಗ ಮಾತ್ರ ಕ್ಲೀನಾಗಿ ಯೂನಿಫಾರ್ಮ್ ಆಗಿ ಓಂಕಾರ ಚಾಂಟಿಂಗ್ ಆಗುತ್ತೆ. ಆಗ್ಬೋದಾ? ನಾನು ಚಾಂಟ್ ಮಾಡ್ತೀನಿ, ಆಮೇಲೆ ನೀವೇ ಅದೇ ಥರ ಯಾರು ಒಬ್ರು ಇಬ್ಬರನ್ನ ಕೇಳ್ತೀನಿ. ಓಕೆ? ದೀರ್ಘವಾಗಿ ಸುತ್ತ ಹೋಗ್ಬೇಕು. ರಿಲ್ಯಾಕ್ಸ್. ಆಯ್ತಾ? ಓಂಕಾರ ಒಂಥರ ಬೆಲ್ ಕರ್ವ್ ಥರ, ಅಂದರೆ ಸ್ಟಾರ್ಟಿಂಗ್ ನಿಧಾನಕ್ಕೆ ಸ್ಟಾರ್ಟ್ ಮಾಡಿ ಫುಲ್ಲು ಪೀಕ್ ಸೌಂಡ್ಗೆ ಹೋಗಿ ಆಮೇಲೆ ನಿಧಾನಕ್ಕೆ ಡೌನ್ ಆಗಬೇಕು. ಆಯ್ತಾ? ಸೊ ಇದು ಓಂಕಾರ ಚಾಂಟಿಂಗ್. ಪ್ರಮೀಳಾ ಮೇಡಮ್ ಹೇಳಿ ನೋಡೋಣ. ಮ್ಯೂಟ್ ಆಗಿದ್ರ? ಓಕೆ, ಇನ್ನೊಂಚೂರು ಪ್ರಾಕ್ಟೀಸ್ ಮಾಡಬೇಕು. ಜೋರಾಗಿ ಪೀಕಿಗೆ ಹೋಗ್ಬೇಕು, ಆಮೇಲೆ ಡೌನ್ ಆಗಬೇಕು. ಅದನ್ನು ನೆನಪಲ್ಲಿ ಇಟ್ಕೋಬೇಕು. ಆಯಿತಾ? ಸೊ ಅದು ಓಂಕಾರವನ್ನು ಎಲ್ಲರೂ ನೀಟಾಗಿ ಚಾಂಟ್ ಮಾಡೋಕ್ಕೆ ಟ್ರೈ ಮಾಡಬೇಕು. ನೆಕ್ಸ್ಟು ಸಾನಿಕಾ ಹೇಳ್ಬೋದಾ? ಇಲ್ಲ. ಅಭಿಷೇಕ್ ಹೇಳಿ ಅನ್ಸ್ತಿ ಓಂಕಾರ ಚಾಂಟಿಂಗ್ ಮಾಡಿ. ರೈಟ್, ಸೂಪರ್. ಸೊ ನಾವು ಎವ್ರಿ ಡೇ ನಾವು ಚಾಂಟ್ ಮಾಡ್ತಾ ಮಾಡ್ತಾ ವಾಯ್ಸ್ ಕ್ಲಾರಿಟಿ ಬರುತ್ತೆ. ಅದ್ರ ಮೇಲೆ ಎಲ್ಲರೂ ಗಮನ ಕೊಡಬೇಕು. ನಾವು ಏನೇ ಮಾತಾಡಬೇಕು, ಏನೇ ಮಂತ್ರಗಳು ಹೇಳಬೇಕು ಅಂದರೂ ಗಂಟ್ಲಿಂದ ಬರೋವಂಥದ್ದನ್ನು ಅಭ್ಯಾಸ ಮಾಡಬೇಕು ನೀಟಾಗಿ. ಓಕೆನಾ? ರೈಟ್. ನೆಕ್ಸ್ಟ್ ನಾವು ಹೇಳ್ಕೊಟ್ಟಿದ್ದು ಯಾವುದು? ಸಹನಾವವತು ಸಹನೌ ಭುನಕ್ತು ಮಂತ್ರ ಅಲ್ವಾ? ಸೊ ನಾನು ಒಂದ್ಸತಿ ಹೇಳ್ತೀನಿ, ಲಾಸ್ಟಲ್ಲಿ ನಿಮ್ಮ ಕೈಲಿ ಯಾರಾದ್ರೂ ಒಬ್ರ ಕೈಲಿ ಹೇಳಿಸ್ತೀನಿ. ಆಯ್ತಾ? ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸೊ ಮಂತ್ರಗಳಂದ್ರೆ ಏರಿಳಿತಗಳು ಇರಬೇಕು, ಅದನ್ನ ನೀಟಾಗಿ ನೆನಪಲ್ಲಿ ಇಟ್ಕೊಂಡು ಚಾಂಟ್ ಮಾಡಬೇಕು. ರೈಟ್, ಚೈತ್ರಾ ಮೇಡಮ್ ಒಂದು ಚಾಂಟ್ ಮಾಡಿ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ರೈಟ್ ಮೇಡಮ್, ಸೂಪರ್, ಚೆನ್ನಾಗಿ ಬಂತು. ಓಕೆನಾ? ರೈಟ್. ಏನು ಮಂತ್ರದ ಮೀನಿಂಗ್ ಏನು ಅಂದ್ರೆ, ಈಗ ಯಾರು ಸ್ಟಾರ್ಟ್ ಮಾಡ್ತಿರೋದು ಕ್ಲಾಸು? ಟೀಚರ್ ಅಂಡ್ ಸ್ಟೂಡೆಂಟ್. ಸೊ ಇಬ್ರು ಸಹ ಬಿ ಪ್ರೊಟೆಕ್ಟೆಡ್. ಸೊ ಎಲ್ಲರೂ ಚೆನ್ನಾಗಿರ್ಲಿ, ಇಬ್ರು ಜೊತೆಗೆ ಚೆನ್ನಾಗಿರ್ಲಿ. ಪ್ರಮೀಳಾ ಮೇಡಮ್ ಮ್ಯೂಟ್ ಮಾಡ್ತೀವಿ. ರೈಟ್. ನೆಕ್ಸ್ಟ್, ಸೊ ಇಬ್ರು ಸಹ ನರಿಷ್ಡ್ ಅಂದ್ರೆ ಚೆನ್ನಾಗಿ ಆಗಲಿ, ಟುಗೆದರ್ ಒಳ್ಳೆ ಎನರ್ಜಿ ಡೆವಲಪ್ ಆಗಲಿ.
ಸೊ ನಾಲೆಡ್ಜ್ ಶೇರಿಂಗ್ ಏನಿದೆ ನೀಟಾಗಿ ಆಗಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಮಂತ್ರವನ್ನ ಹೇಳುವಂಥದ್ದು. ಸೊ ಇದಾಗಿದ ತಕ್ಷಣ ನಾವು ಯಾವ ಮಂತ್ರಕ್ಕೆ ಹೋಗ್ತೀವಿ? ವಕ್ರತುಂಡ ಮಹಾಕಾಯ ಅಂದ್ರೆ ಗಣಪತಿಯ ನಮಸ್ಕಾರ ಮಂತ್ರ, ಗಣಪತಿ ಮಂತ್ರವನ್ನ ಹೇಳ್ತೀವಿ. ಸೊ ಇದು ನಾನು ಹೇಳ್ತೀನಿ, ಆಮೇಲೆ ಒಬ್ರ ಕೈಲಿ ಹೇಳಿಸ್ತೀನಿ. ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸೊ ಗಣಪತಿಯ ಮಂತ್ರ, ಗಣೇಶನ್ನ ನಾವು ವಿಘ್ನ ವಿನಾಶಕ ಅಂತ ಹೇಳ್ತೀವಿ. ಸೊ ಅವನ ತೇಜಸ್ಸು ಎಷ್ಟಿರುತ್ತೆ ಅಂದ್ರೆ ಕೋಟಿ ಸೂರ್ಯಗಳನ್ನ ಸೇರಿಸಿದ್ರೆ ಎಷ್ಟು ತೇಜಸ್ ಇರುತ್ತೆ ಅಷ್ಟು ತೇಜಸ್ ಇರುತ್ತೆ. ಸೊ ಅವನಿಗೆ ನಮಸ್ಕಾರ ಮಾಡಿ ಯಾವುದೇ ವಿಘ್ನಗಳು ಬರ್ದಲೇ ಇರಲಿ, ಎಷ್ಟೇ ವಿಘ್ನಗಳು ಬಂದರೂ ತಡೆಯುವಂತಹ ಶಕ್ತಿ, ಎದುರಿಸುವಂತಹ ಶಕ್ತಿ ಭಗವಂತನಲ್ಲಿ ಕೊಡ್ಲಿ ಅಂತ ಹೇಳಿ ವಿನಾಯಕನಲ್ಲಿ ಪ್ರಾರ್ಥನೆ ಮಾಡುವಂಥದ್ದು. ಆಗ್ಬೋದಾ? ರೈಟ್. ಶಶಿಕಲಾ ಮೇಡಮ್ ಹೇಳಿ. ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ರೈಟ್ ಮೇಡಮ್, ಸೂಪರ್, ಚೆನ್ನಾಗಿ ಬಂತು. ಓಕೆ, ರೈಟ್. ಒಂದು ಸ್ವಲ್ಪ ಏರಿಳಿತಗಳ ಬಗ್ಗೆ ಗಮನ ಕೊಡಿ ಅಷ್ಟೇ, ಆಯ್ತಾ? ಸೊ ಎಲ್ಲಿ ಸ್ವಲ್ಪ ಒತ್ತಿ ಹೇಳ್ಬೇಕು ಅದನ್ನ ಸ್ವಲ್ಪ ಜೋರಾಗಿ ಹೇಳ್ಬೇಕು. ಆಸ್ ಎ ಟೀಚರ್ ಕ್ಲಾಸಲ್ಲಿ ಯಾವಾಗಲೂ ಜೋರಾಗಿರ್ಬೇಕು ವಾಯ್ಸ್, ಆಗ್ಬೋದಾ? ಅದನ್ನೆಲ್ಲರೂ ಗಮನದಲ್ಲಿ ಇಟ್ಕೋಬೇಕು. ರೈಟ್. ನೆಕ್ಸ್ಟ್ ಮಂತ್ರ ಯಾವುದು? ಸೂರ್ಯ ನಮಸ್ಕಾರ ಮಂತ್ರ ಮಾಡ್ತೀವಿ. ಸೊ ಇದು ನಾನು ಹೇಳ್ತೀನಿ, ನೀವೆಲ್ಲರೂ ಒಬ್ರು ಹೇಳ್ಬೇಕು. ನಾನು ಹೇಳ್ತಾ ಬರ್ತೇನೆ. ಓಂ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಭೂಷಣ್ಣ ಪಾರುಣೋ ಸತ್ಯ ಧರ್ಮಾಯ ದುಷ್ಟಯೇ. ಆಗ್ಬೋದಾ? ಸೊ ಇದು ಪ್ರಾರ್ಥನೆಯ ಮಂತ್ರ. ರೈಟ್. ದಾನೇಶ್ವರಿ ಮೇಡಮ್ ಹೇಳಕ್ ಪ್ರಯತ್ನ ಮಾಡ್ತೀರಾ? ಸಾರಿ, ಕೇಳಿಸ್ತಿಲ್ಲ, ಮೋಸ್ಟ್ಲಿ ಕನ್ವೀನಿಯಂಟ್ ಇಲ್ವಾ? ಓಕೆ, ನೋ ಪ್ರಾಬ್ಲಮ್, ಕೇಳಿಸ್ಕೊಳ್ಳಿ. ಆಮೇಲೆ ನನಗೆ ನೆಕ್ಸ್ಟ್ ವೀಕ್ ಅಷ್ಟಿಗೆ ಆಡಿಯೋ ರೆಕಾರ್ಡ್ ಮಾಡಿ ಕಳಿಸಿ, ಆಗ್ಬೋದಾ? ಇನ್ಯಾರನ್ನು ಕೇಳಿ? ಪ್ರಮೀಳಾ ಮೇಡಮ್ ಆಯ್ತು. ಅಭಿಷೇಕ್ ಸರ್ ಹೇಳಿ. ಓಂ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಹಿ ಹಿತಂ ಮುಖಂ ತತ್ವಂ ಪೂಷಣ್ಣ ಪಾರುಣೋ ಸತ್ಯ ಧರ್ಮಾಯ ದುಷ್ಟತೆ. ರೈಟ್, ಸೂಪರ್. ಒಂದೆರಡು ಕಡೆ ತಪ್ಪಾಯ್ತು. ಸತ್ಯಸ್ಯಾಪಿ ಹಿತಂ ಮುಖಂ ಅಲ್ಲೊಂದ್ ಕಡೆ ಗಮನ ಕೊಡಿ. ತತ್ವಂ ಪೂಷಣ್ಣ ಪಾರುಣು, ಆಯ್ತಾ? ಅದನ್ನೊಂದ್ ಕಡೆ ಗಮನ ಕೊಡಿ. ಓಕೆ, ಸರಿ ಆಯ್ತು. ಸೊ ಏನು ಸೂರ್ಯ ನಮಸ್ಕಾರದ ಮಂತ್ರ ಮೀನಿಂಗ್ ಅಂದ್ರೆ, ಸೊ ಸೂರ್ಯನ ತೇಜಸ್ ಯಾವ ತರ ಇರುತ್ತೆ ಅಂದ್ರೆ ಒಂದು ಗೋಲ್ಡನ್ ಒಳಿಯೋ ಪಾತ್ರೆ ಇದ್ದಂಗೆ ಇರುತ್ತೆ. ಸೊ ಇಟ್ ಈಸ್ ಕವರ್ಡ್ ವಿತ್ ಒಂದು ಲಿಡ್ ಇರುತ್ತೆ, ಕ್ಲೋಸ್ ಲಿಡ್ ಇರುತ್ತೆ. ಅದ್ರೊಳಗೆ ಏನು ಸತ್ಯ ಮತ್ತೆ ಧರ್ಮ ಇರುತ್ತೆ. ಸೊ ಅದನ್ನ ನಮ್ಗೆಲ್ಲರಿಗೂ ತೋರಿಸುವಂತಹ ಅಥವಾ ನಮಗೆ ನೋಡುವಂತಹ ಶಕ್ತಿ ಕೊಡ್ಲಿ ಅಂತ ಹೇಳ್ಬಿಟ್ಟು. ಸೊ ಸತ್ಯ ಧರ್ಮ ನಾವು ಹೇಳೋದು ಈಸಿ, ಪಾಲಿಸೋದು ಕಷ್ಟ. ಸೊ ಅದನ್ನ ಪಾಲಿಸುವಂತಹ ಶಕ್ತಿ ಕೊಡ್ಲಿ ಅಂತ ಭಗವಂತನಿ ಯಾರು? ಸೂರ್ಯ ದೇವನಲ್ಲಿ ಕೇಳ್ಕೊಳ್ಳುವಂಥದ್ದು, ಆಯ್ತಾ? ಸೊ ಇದು ಸೂರ್ಯ ನಮಸ್ಕಾರದ ಪ್ರಾರ್ಥನೆಯ ಮಂತ್ರ. ಇದಾಗಿದ ತಕ್ಷಣ ನಾವು ಬೀಜಾಕ್ಷರಿ ಮಂತ್ರಗಳನ್ನ ಚಾಂಟ್ ಮಾಡ್ತೀವಿ. ಸೊ ಒಂದೊಂದು ಬೀಜಾಕ್ಷರಿ ಚಾಂಟ್ ಮಾಡಿದಾಗ ಸೂರ್ಯ ನಮಸ್ಕಾರ ಮಾಡ್ತೀವಿ. ಒಂದು ಮಾಡ್ಬೋದು, ಒಂದೊಂದ್ಸತಿ ಎರಡಕ್ಕೆ ಮಾಡ್ಬೋದು. ಈ ತರ ವೇರಿಯೇಷನ್ಸ್ ಮಾಡಿ ಸ್ಟಾರ್ಟ್ ಮಾಡ್ತಿರ್ತೀವಿ. ಸೊ ನಾವು ಯಾವಾಗಲೂ ರಥಸಪ್ತಮಿ ಬಂದ್ಬಿಡುತ್ತೆ. ಇನ್ನೇನು ನಮ್ಮ ಅಕಾಡೆಮಿಯಲ್ಲಿ ಸಹ ರಥಸಪ್ತಮಿ ಯಾವಾಗಲೂ ಯೂಶಲಿ ಜನವರಿ ಎಂಡ್ ಅಥವಾ ಫೆಬ್ರವರಿಲಿ ಬರುತ್ತೆ ಅಲ್ವಾ? ರಥಸಪ್ತಮಿ ಬರುತ್ತೆ. ಸೊ ಅವತ್ತು ನಾವ್ ಏನ್ ಮಾಡ್ತೀವಿ? 108 ಸೂರ್ಯ ನಮಸ್ಕಾರಗಳು ಮಾಡ್ತೀವಿ. ಸೊ ಒಂದೊಂದು ಬೀಜಾಕ್ಷರಿ ಚಾಂಟ್ ಮಾಡೋದು, 9 ಸೂರ್ಯ ನಮಸ್ಕಾರಗಳನ್ನ ಮಾಡ್ತಿರ್ತೀವಿ. ಸೊ ಅದಕ್ಕಾಗಿ ನಾವು ಬೀಜಾಕ್ಷರಿ ಮಂತ್ರಗಳನ್ನ ಚಾಂಟ್ ಮಾಡೋದನ್ನ ಅಭ್ಯಾಸ ಮಾಡಬೇಕು. ಯಾವ ತರ? ನಾನು ಒಂದೊಂದೇ ಮಂತ್ರ ಹೇಳ್ತೀನಿ, ಫುಲ್ ಮಂತ್ರ ಹೇಳ್ತೀನಿ, ಆಮೇಲೆ ಒಂದು 6 ಮಂತ್ರ ಒಬ್ರು ಹೇಳಿ, ಇನ್ನೊಂದು 6 ಮಂತ್ರ ಇನ್ನೊಬ್ರು ಹೇಳಿ, ಆಗ್ಬೋದಾ?
ಓಂ ಹ್ರಾಂ ಮಿತ್ರಾಯ ನಮಃ. ಓಂ ಹ್ರೀಂ ರವಯೇ ನಮಃ. ಓಂ ಹ್ರೂಂ ಸೂರ್ಯಾಯ ನಮಃ. ಓಂ ಹ್ರೈಂ ಭಾನವೇ ನಮಃ. ಓಂ ಹ್ರೌಂ ಖಗಾಯ ನಮಃ. ಓಂ ರಃ ಪೂಷ್ಣೇ ನಮಃ. ಆಗ್ಬೋದಾ? ಸೊ ಇದು ಫಸ್ಟ್ ಆರ್ ಆಯ್ತು. ಇವತ್ತು ಪ್ರಮೀಳಾ ಮೇಡಮ್ನ ಕೇಳೋಣ. ಹೇಳಿ ಮೇಡಮ್ ಜಿ. ಪ್ರಮೀಳಾ ಮೇಡಮ್ ಹೇಳ್ಬೇಕು, ಮ್ಯೂಟ್ ಆಗಿದೆ, ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ. ॐ भ्रां मित्राय नमः। ॐ भ्रीं रवये नमः। ॐ भ्रूं सूर्याय नमः। ॐ भ्रैं भानवे नमः। ॐ भ्रौं खगाय नमः। ॐ बृहत्पूष्णे नमः। ರೈಟ್ ಮೇಡಮ್, ಸೂಪರ್. ಮ್ಯೂಟ್ ಮಾಡ್ಕೊಳ್ಳಿ. ರೈಟ್, ಇದು ಫಸ್ಟ್ 6 ಮಂತ್ರಗಳು. ಸೊ ಇದ್ರಲ್ಲಿ ಫಸ್ಟ್ 6 ಮಂತ್ರದಲ್ಲಿ ಬೀಜಾಕ್ಷರಿ ಅಂತ ಹೇಳ್ತೀವಲ್ಲ, ಬ್ರಾಂ ರೀಂ ಬ್ರೂಂ ರೈಂ ಬ್ರೌಂ ಬ್ರಹ, ಇದು ಮತ್ತೆ ರಿಪೀಟ್ ಆಗುತ್ತೆ. ಆಯ್ತಾ? ಸೊ ಒಂದೊಂದು ಮಂತ್ರ ಅಂದ್ರೆ ಸೂರ್ಯ ದೇವನ ಬೇರೆ ಬೇರೆ ಹೆಸರುಗಳಲ್ಲಿ ಕರಿತೀವಿ. ಅದ್ರ ಮೀನಿಂಗ್ ಸಹ ನಾನು ಕನ್ನಡದಲ್ಲಿ ಕೊಟ್ಟಿದ್ದೀನಿ, ಅದನ್ನೊಂದ್ಸತಿ ನೋಡ್ಕೊಳ್ಳಿ. ಆಯ್ತಾ? ಸೊ ಸೂರ್ಯ ನಮಸ್ಕಾರದ ಮಂತ್ರಗಳು ಮೀನಿಂಗ್ ಸಹ ಕೊಟ್ಟಿನಿ. ಸೊ ಸೂರ್ಯ ದೇವನ ಒಂದೊಂದು ಹೆಸರಲ್ಲಿ ಕರಿತಾ ಅವನ್ನ ಪ್ರಾರ್ಥನೆ ಮಾಡ್ತಾ ಮಾಡುವಂಥದ್ದು. ರೈಟ್, ನೆಕ್ಸ್ಟ್ ಅದೇ ತರ ನೆಕ್ಸ್ಟ್ 7 ಮಂತ್ರಸ್. ಓಂ ಬ್ರಹ ಹಿರಣ್ಯ ಗರ್ಭಾಯ ನಮಃ. ಓಂ ಹ್ರೀಂ ಮರಿಚಯೇ ನಮಃ. ಓಂ ಹ್ರೂಂ ಆದಿತ್ಯಾಯ ನಮಃ. ಓಂ ಹ್ರೈಂ ಸವಿತ್ರೇ ನಮಃ. ಓಂ ಹ್ರೌಂ ಅರ್ಕಾಯ ನಮಃ. ಓಂ ಬ್ರಹ ಭಾಸ್ಕರಾಯ ನಮಃ. ಹೌದಾ? ಸೊ ಯಾರನ್ನು ಕೇಳೋಣ? ಯಾರು ಮಿಸ್ ಆದ್ರ? ಅಭಿಷೇಕ್ ಆಯ್ತು. ಶ್ರಾವಣಿ ಮೇಡಮ್ ಪ್ರಯತ್ನ ಮಾಡ್ತೀರಾ? ಓಕೆ. ಶಿವಪ್ರಸಾದ್ ಸರ್ ಪ್ರಯತ್ನ ಮಾಡ್ತೀರಾ? ಸರ್ ಆಕ್ಚುಲಿ ನಾನು ಸ್ವಲ್ಪ ಹೊರಗಡೆ ಇದ್ದೀನಿ, ಸಾರಿ ಸರ್. ಓಕೆ, ನೋ ಪ್ರಾಬ್ಲಮ್. ರೈಟ್, ಮ್ಯೂಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಶ್ರೀರಕ್ಷಾ ಮೇಡಮ್ ಹೇಳಕ್ಕೆ ಪ್ರಯತ್ನ ಮಾಡ್ತೀರಾ? ಸರ್ ಎಲ್ಲ ಮಲ್ಕೊಂಡಿದ್ದಾರೆ ಮನೆಯಲ್ಲಿ. ಸರಿ ಮೇಡಮ್, ಆಯ್ತು. ಓಕೆ, ಡನ್. ರೈಟ್, ಇನ್ಯಾರನ್ನು ಕೇಳಿಲ್ಲ. ಶಶಿಕಲಾ ಮೇಡಮ್ ನೀವೇ ಹೇಳಿ. ಓಂ ಹ್ರಾಂ ಹಿರಣ್ಯಗರ್ಭಾಯ ನಮಃ. ಓಂ ಹ್ರೀಂ ಮರಿಚಯೇ ನಮಃ. ಓಂ ಹ್ರೂಂ ಆದಿತ್ಯಾಯ ನಮಃ. ಓಂ ಹ್ರೈಂ ಸವಿತ್ರೇ ನಮಃ. ಓಂ ಹ್ರೌಂ ಅರ್ಕಾಯ ನಮಃ. ಓಂ ರಃ ಭಾಸ್ಕರಾಯ ನಮಃ. ರೈಟ್ ಮೇಡಮ್, ಗುಡ್. ಓಕೆನಾ? ಸೊ ನೆಕ್ಸ್ಟ್ ಲಾಸ್ಟ್ ಅಲ್ಲಿ ಫಲಶ್ರುತಿ ಮಂತ್ರ ಅಂತ ಹೇಳ್ಬಿಟ್ಟು ಅದನ್ನ ನೀಟಾಗಿ ಕೇಳಿಸ್ಕೊಳ್ಳಿ. ಓಂ ಶ್ರೀ ಸವಿತ್ರ ಸೂರ್ಯ ನಾರಾಯಣಾಯ ನಮಃ. ಆಗ್ಬೋದಾ? ರೈಟ್, ಅಭಿಷೇಕ್ ಹೇಳಿ ಪ್ರಯತ್ನ ಮಾಡಿ. ಓಂ ಶ್ರೀ ಸವಿತ್ರ ಸೂರ್ಯ ನಾರಾಯಣಾಯ ನಮಃ. ಸೂಪರ್ ಅಭಿಷೇಕ್, ಗುಡ್. ಓಕೆ, ರೈಟ್. ನಾನು ನೆಕ್ಸ್ಟ್ ಕ್ಲಾಸ್ನ ನೀವು ಯಾರು ವಿಡಿಯೋ ಆನ್ ಮಾಡ್ಕೊಂಡಿರ್ತೀರೋ ಅವ್ರನ್ನ ಕ್ವಶನ್ಸ್ ಕೇಳ್ತಾ ಹೋಗ್ತೀನಿ, ಯಾಕಂದರೆ ನೀವು ಕಂಫರ್ಟಬಲ್ ರೇಂಜಲ್ಲಿ ಇದ್ದೀರಾ ಅಂಥೇಳಿ. ಸೊ ಇನ್ನೆಲ್ಲರೂ ಕೇಳಿಸ್ಕೊತಿದ್ದೀರಾ ಅಂತ ನಾನು ಭಾವಿಸ್ಕೊಂಡು ನೆಕ್ಸ್ಟ್ ಹೇಳ್ತಾ ಬರ್ತೀನಿ. ಓಕೆನಾ? ನೆಕ್ಸ್ಟು
ನಾವು ಯೂಶಲಿ ಸೂರ್ಯ ನಮಸ್ಕಾರ ಆಯಿತು, ಬೇರೆ ಬೇರೆ ಆಸನಗಳನ್ನೆಲ್ಲ ಮಾಡಾದ್ಮೇಲೆ ನಾವೇನು ಮಾಡ್ತೀವಿ, ಪ್ರಾಣಾಯಾಮ ಮಾಡ್ತೀವಿ. ಯೂಶಲಿ ಕ್ಲಾಸಲ್ಲಿ ನಾವು ಪ್ರಾಣಾಯಾಮವನ್ನು ಮಾಡ್ತೀವಿ ಅಲ್ವಾ. ಸೊ ಇವತ್ತು ನಾನು ಪ್ರಾಣಾಯಾಮದ ಮಂತ್ರ ನಾನು ಹೇಳ್ತೀನಿ. ವಸತಿ ಎಲ್ಲ ನಾನು ಹೇಳಿ ರಿಪೀಟ್ ಮಾಡಿಸಿದ್ದೆ, ಇವತ್ತು ನಾನು ಜಸ್ಟ್ ಹೇಳ್ತೀನಿ, ನಿಮ್ಮ ಕೈಲಿ ಕೇಳಿಸ್ತೀನಿ. ಓಕೆನಾ? ರೈಟ್. ಪ್ರಾಣಾಯಾಮದ ಮಂತ್ರ ಯಾವಾಗಲೂ ಯಾವುದೇ ಮಂತ್ರ ನಾವು ಸ್ಟಾರ್ಟ್ ಮಾಡ್ಕೊಂಡ್ರೆ ಲಘು ಓಂಕಾರ, ಒಂದು ಸ್ಮಾಲ್ ಓಂಕಾರ ಹೇಳಿ ಸ್ಟಾರ್ಟ್ ಮಾಡ್ತೀವಿ. ಏನಕ್ಕೆ ಅಂದರೆ ಎಲ್ಲರೂ ಅಲರ್ಟ್ ಆಗ್ತೀವಿ. ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲ ಸೇಮ್ ಇದ್ರೆ ಎಲ್ಲ ಮಂತ್ರಗಳು ನೀಟಾಗಿ ಬರುತ್ತೆ ಅಂತ ಹೇಳಿ ಲಘು ಓಂಕಾರದೊಂದಿಗೆ ಪ್ರಾಣಾಯಾಮದ ಮಂತ್ರವನ್ನ ಹೇಳ್ತೀವಿ. ಓಂ ಪ್ರಾಣಸ್ಯೇದಂ ವಸೇತ್ ಸರ್ವಂ ತ್ರಿದಿವೇ ಯತ್ ಪ್ರತಿಷ್ಠಿತಂ ಮಾತೇವ ಪುತ್ರಾನ್ ರಕ್ಷಸ್ವ ಶ್ರೀಶ್ಚ ಪ್ರಜ್ಞಾಶ್ಚ ವಿದೇಹಿ ನಹಿತಿ. ಕೊನೆಗೆ ಶಾಂತಿ ಶಾಂತಿ ಅಂತ ಹೇಳ್ತೀವಿ. ಸೊ ಇದ್ರಲ್ಲಿ ಏನು ಹಾಕಿಲ್ಲ, ಅದಕ್ಕಾಗಿ ಹೇಳಲಿಲ್ಲ, ಆಯ್ತಾ. ಸೊ ಪ್ರಾಣಾಯಾಮದ ಮಂತ್ರ ಜೊತೆಗೆ ಫಾಲೋಡ್ ಬೈ 3 times ಆಫ್ ಶಾಂತಿ. ಓಕೆನಾ? ಸೊ ಇನ್ಯಾರು ವಿಡಿಯೋ ಆನ್ ಮಾಡ್ಕೊಂಡಿದ್ದೀರಾ? ರೈಟ್. ಪ್ರಮೀಳಾ ಮೇಡಮ್. ಹಾ ಸರ್. ಹೇಳಿ ಮೇಡಮ್ ಜಿ. ಓಂ ಪ್ರಾಣಸ್ಯೇಧಂ ವಸೇತ್ ಸರ್ವಂ ತ್ರಿದಿವೇ ಯತ್ ಪ್ರತಿಷ್ಠಿತಂ ಮಾತೇವ ಪುತ್ರಾನ್ ರಕ್ಷಸ್ವ ಶ್ರೀಶ್ಚ ಪ್ರಜ್ಞಾಶ್ಚ ವಿದೇಹಿ ನಹಿತಿ. ಓಂ ಶಾಂತಿ ಶಾಂತಿ ಶಾಂತಿ. ರೈಟ್, ಸೂಪರ್ ಮೇಡಮ್. ಮ್ಯೂಟ್ ಮಾಡ್ಕೊಳ್ಳಿ. ಸೊ ನಮ್ಮಲ್ಲಿ ಪ್ರಾಣ ಅಂದರೆ ನಮ್ಮ ಪ್ರಾಣಶಕ್ತಿ ದೇಹದಲ್ಲಿದ್ದರೆ ಮಾತ್ರ ನಾವು ಜೀವಂತವಾಗಿರ್ತೀವಿ. ಅಂದರೆ ನಾವು ಪ್ರಾಣ ಇದ್ರೇ ನಾವು ಜೀವಂತವಾಗಿರೋಕ್ಕೆ ಸಾಧ್ಯ. ಸೊ ಅದಕ್ಕೆ ಭಗವಂತನಲ್ಲಿ ಪ್ರಾಣ ಇಸ್ ಅ ಲೈಫ್ ಎನರ್ಜಿ ಅಂತ ಹೇಳ್ತೀವಿ. ಸೊ ಯಾವ ಥರ ಈ 3 ಲೋಕಗಳಲ್ಲಿ ಎಲ್ಲ ಪ್ರಾಣ ಇದ್ದರೆ ಮಾತ್ರ ಎಲ್ಲ ಜೀವ ಜಂತುಗಳು ಬದುಕಕ್ಕೆ ಸಾಧ್ಯ. ಸೊ ಅದಕ್ಕಾಗಿ ಪ್ರಾಣ ದೇವತೆಯನ್ನ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಿರೋದು. ಹೇಗೆ ಒಬ್ಳು ತಾಯಿ ತನ್ನ ಮಗುವನ್ನು ರಕ್ಷಿಸ್ತಾರೋ ಅದೇ ಥರ ನನ್ನ ರಕ್ಷಿಸು ಅಂತ ಕೇಳ್ತಾ ಭಗವಂತನಲ್ಲಿ ನಮ್ಮನ್ನ ನಾವು ಸಮರ್ಪಣೆ ಮಾಡ್ಕೊಂತ ಪ್ರಾಣ ದೇವತೆಯನ್ನ ನಾವು ಆಹ್ವಾನ ಮಾಡ್ತಿರೋದು. ಆಗ್ಬೋದಾ? ಸೊ ಇದು ಪ್ರಾಣಾಯಾಮದ ಧ್ಯಾನ ಮಂತ್ರ. ಸೊ ನೆಕ್ಸ್ಟ್ ಒನ್ನು ಶಾಂತಿ ಮಂತ್ರ. ಪ್ರಾಣಾಯಾಮ ಎಲ್ಲ ಮುಗೀತು. ಸೊ ನಾವು ನೆಕ್ಸ್ಟ್ ಏನು ಹೇಳ್ತೀವಿ, ಶಾಂತಿ ಮಂತ್ರಗಳು ಅಂದರೆ ಎಂಡಿಂಗ್ ಪ್ರೇಯರ್ಸ್ ಅಂತ ಹೇಳ್ಬಿಟ್ಟು. ಸೊ ನಾನು ಈ PDF ಅಲ್ಲಿ 3 ಎಂಡಿಂಗ್ ಪ್ರೇಯರ್ಸ್ನ ಹಾಕ್ತೀನಿ. ಯಾವುದು ಸರ್ವೇ ಭವಂತು ಸುಖಿನಃ, ಆಮೇಲೆ ಪತಂಜಲಿ ನಮನ ಮಂತ್ರ, ಮತ್ತೆ ಅಸತೋಮ ಸದ್ಗಮಯ ಮಂತ್ರ. ಒಂದೊಂದು ನಾನು ಹೇಳ್ತೀನಿ, ಆಮೇಲೆ ನಿಮ್ಮ ಕೈಲಿ ಹೇಳಿಸ್ತೀನಿ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ರೈಟ್. ಶಶಿಕಲಾ ಮೇಡಮ್ ಹೇಳಿ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ರೈಟ್ ಮೇಡಮ್, ಸೂಪರ್, ಚೆನ್ನಾಗಿ ಬಂತು. ಓಕೆನಾ? ಸೊ ಇಲ್ಲೂ ಅಷ್ಟೇ. ಏನು ಮೀನಿಂಗು? ಸರ್ವೇ ಭವಂತು, ಎಲ್ಲರೂ ಖುಷಿಯಾಗಿರಲಿ. ಸರ್ವೇ ಭದ್ರಾಣಿ, ಎಲ್ಲರೂ ಪ್ರೊಟೆಕ್ಟೆಡ್ ಆಗಿರಲಿ. ನೆಕ್ಸ್ಟು ಲಾಸ್ಟನ್ನು ಸರ್ವೇ ಭದ್ರಾಣಿ ಪಶ್ಯಂತು ಅಂದರೆ, ಸಾರಿ ಎಲ್ಲೊಂದು ಮಿಸ್ ಆಯಿತು. ಸರ್ವೇ ಸಂತು ನಿರಾಮಯಾಃ, ಎಲ್ಲರೂ ನೆಮ್ಮದಿಯಾಗಿರಲಿ, ಒಳ್ಳೆಯದನ್ನು ನೋಡುವಂತಹ ಶಕ್ತಿ ಕೊಡಲಿ, ಯಾರಿಗೂ ಯಾವುದೇ ರೀತಿಯಾದ ತೊಂದರೆಗಳು, ಯಾವುದೇ ರೀತಿಯಾದ ಡಿಸೀಸ್ಗಳು ಇರದಲೇ ಇರಲಿ, ಯಾವುದೇ ಸಫರಿಂಗ್ಸ್ ಇರಬಾರ್ದು ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಿರೋವಂಥದ್ದು. ಸರ್ವೇ ಅಂದರೆ ಎಲ್ಲರೂ, ಎಲ್ಲ ಜೀವ ಜಂತುಗಳು ಅಂದರೆ ಸರ್ವೇ, ಎಲ್ಲರೂ. ಯಾರ ಮೇಲೂ ದ್ವೇಷ ಇಟ್ಕೋಬಾರ್ದು, ಎಲ್ಲರ ಮೇಲೂ ಪ್ರೀತಿ ಇರಬೇಕು ಅನ್ನೋದು ಈ ಮಂತ್ರ ಮೀನಿಂಗ್. ಆಯ್ತಾ? ಸೊ ನಾನು ಹೊಸತಿ ಹೇಳಿದ್ದೆ,
ನಾವು ಯಾರನ್ನ ಜಾಸ್ತಿ ದ್ವೇಷಿಸ್ತೀವೋ ಅಥವಾ ಯಾರ ಮೇಲೆ ಜಾಸ್ತಿ ಸಿಟ್ಟಿರುತ್ತೋ ಅವರೇ ನಾವು ಜಾಸ್ತಿ ನೆನೆಸ್ಕೊಂತ ಹೋಗ್ತೀವಿ. ಸೊ ಅದಕ್ಕಾಗಿ ನಾವು ಯಾವಾಗಲೂ ಯಾರ ಮೇಲೂ ದ್ವೇಷ ಭಾವನೆ, ಸಿಟ್ಟಿನ ಭಾವನೆ ಇಟ್ಕೋಬಾರ್ದು. ಎಲ್ಲರ ಮೇಲೂ ಪ್ರೀತಿ ಇರಬೇಕು. ಇಲ್ಲ ಅಂದ್ರೆ ನಾವು ಅವ್ರನ್ನ ನೆನೆಸ್ತಾ ನಾವೇನಾಗ್ತೀವಿ, ಅವ್ರ ಥರ ಆಗೋಗ್ಬಿಡ್ತೀವಿ. ಸೊ ಅದಕ್ಕಾಗಿ ನಾವು ಏನು ಮಾಡ್ತೀವಿ, ಯಾವಾಗಲೂ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು. ನಾವು ಏನೇ ಕೆಲಸ ಮಾಡೋದು ಭಗವಂತನಿಗೆ ಅರ್ಪಣೆ ಮಾಡಬೇಕು ಅಂದರೆ ಅವನನ್ನ ಯಾವಾಗಲೂ ನೆನಪಲ್ಲಿ ನೆನೆಸ್ಕೊಂತ ಹೋದ್ರೆ ಆ ಕ್ವಾಲಿಟೀಸು ನನ್ನಲ್ಲಿ ಜಾಸ್ತಿ ಬರ್ತಾ ಹೋಗುತ್ತೆ. ಈಗ ನಿಮ್ಗೆ ಇಷ್ಟ ದೇವತೆ ಗಣಪತಿನೇ ಯಾವಾಗಲೂ ನೆನೆಸ್ತಿರ್ತೀರಾ, ಯಾವಾಗಲೂ ಪ್ರಾರ್ಥನೆ ಮಾಡ್ತಿರ್ತೀರಾ. ಸೊ ಗಣಪತಿಯ ಇರುವಂತಹ ಮೇನ್ ಕ್ವಾಲಿಟೀಸು ನಿಮ್ಮಲ್ಲಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ಥರ. ಸೊ ನಾವು ಯಾರನ್ನ ಜಾಸ್ತಿ ನೆನೆಸ್ತೀವೋ ಆ ಕ್ವಾಲಿಟೀಸ್ ನಮ್ಮಲ್ಲಿ ಬರುತ್ತೆ. ಸೊ ಅದಕ್ಕಾಗಿ ನೀವು ಅದನ್ನ ನೀಟಾಗಿ ಯಾವಾಗಲೂ ಎಲ್ಲರ ಬಗ್ಗೆನೂ ಪ್ರೀತಿ ಭಾವನೆನ ಮನಸ್ಸಲ್ಲಿ ಇಟ್ಕೊಂಡಿರ್ಬೇಕು ಅನ್ನೋದು ಈ ಮಂತ್ರದ ಸಾರಾಂಶ. ರೈಟ್. ನೆಕ್ಸ್ಟ್ ಒನ್ನು ಪತಂಜಲಿ ನಮನ ಮಂತ್ರ. ಏನಕ್ಕೆ ಪತಂಜಲಿ ನಮನ ಮಂತ್ರವನ್ನು ನಾವು ಹೇಳ್ತೀವಿ? ನಮಗೆ ಫಾದರ್ ಆಫ್ ಯೋಗ, ಮೂಲ ಯೋಗ ನಮ್ಗೆಲ್ಲರಿಗೂ ಹೇಳ್ಕೊಡ್ತಿರೋದು ಬೇಸ್ ಯಾವುದು? ಪತಂಜಲಿ. ಸೊ ಅದಕ್ಕೆ ಪತಂಜಲಿಯವ್ರಿಗೆ ನಮ್ಮ ನಮನಗಳನ್ನ, ನಮ್ಮ ಗ್ರಾಟಿಟ್ಯೂಡ್ನ ತೋರಿಸುವಂಥದ್ದು ಪತಂಜಲಿ ನಮನ ಮಂತ್ರ. ಆಗ್ಬೋದಾ? ನಾನೊಂದ್ಸತಿ ಹೇಳ್ತೀನಿ, ನಿಮ್ಮ ಕೈಲಾರ ಹೇಳಿಸ್ತೀನಿ. ಓಂ ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋರ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ರೈಟ್. ಏನು ಮೇನ್ ವರ್ಕ್ ಆಫ್ ಪತಂಜಲಿ? 3 ಅಂಶಗಳು. ಪತಂಜಲಿ ಯೋಗೇನ ಚಿತ್ತಸ್ಯ, ಫಸ್ಟ್ ಏನು ಕೊಟ್ಟಿರೋದು? ಯೋಗವನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪದ, ಗ್ರಾಮರ್, ಸಾನ್ಸ್ಕ್ರಿಟ್ ಗ್ರಾಮರ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನೆಕ್ಸ್ಟ್ ಇನ್ನೇನು, ಒಂದು ಯೋಗ ಶುದ್ಧಿ ಆಯಿತು, ಅಂದರೆ ದೇಹ ಶುದ್ಧಿ ಆಯಿತು, ಪದ ಶುದ್ಧಿ ಆಯಿತು, ಮತ್ತೆ ಆಯುರ್ವೇದ ಅಂತ. ಸೊ ಆಯುರ್ವೇದ ಶಾಸ್ತ್ರವನ್ನ ಕೊಟ್ಟಿದ್ದಾರೆ. ದೀಸ್ ಮೇನ್ 3 ವರ್ಕ್ಸ್. ಅದಕ್ಕೆ ಯಾರ್ದು? ಪತಂಜಲಿ ಮಹಾಮುನಿಗಳು. ಸೊ ಎಲ್ಲಾ ಮುನಿಗಳಲ್ಲಿ ಶ್ರೇಷ್ಠರಾದಂತಹ ಒಬ್ಬರಾದಂತಹ ಪತಂಜಲಿ ಮುನಿಗಳಿಗೆ ನಮ್ಮ ನಮನಗಳು ಅಂತ ಹೇಳಿ ಪತಂಜಲಿ ನಮನ ಮಂತ್ರ, ಶೋಯಿಂಗ್ ಅವರ್ ಗ್ರಾಟಿಟ್ಯೂಡ್ ಟು ದ ಪತಂಜಲಿ ಮಹಾಮುನಿಗಳು. ಆಗ್ಬೋದಾ? ಸೊ ಇದು ಪತಂಜಲಿಯ ನಮನ ಮಂತ್ರ. ಯಾರನ್ನ ಕೇಳಿ? ಚೈತ್ರ ಮೇಡಮ್ ಇದ್ದೀರಾ? ಓಂ ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿನ್. ರೈಟ್ ಮೇಡಮ್, ಸೂಪರ್, ಕರೆಕ್ಟ್ ಆಗುತ್ತೆ. ಗುಡ್. ಓಕೆನಾ? ಸೊ ಲಾಸ್ಟ್ ಒನ್ನು ಅಸತೋಮ ಸದ್ಗಮಯ ಮಂತ್ರ. ಇದೆಲ್ಲರಿಗೂ ಬರುತ್ತೆ ಅಲ್ವಾ? ಸೊ ಹಂಗಾಗಿ ಎಲ್ಲ ಜೊತೆಗೆ ಹೇಳ್ಬೋಣ. ಇದನ್ನ ಯಾರನ್ನು ಕೇಳೋದಿಲ್ಲ ನಾನು. ಓಕೆ. ಓಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ರಿಲ್ಯಾಕ್ಸ್. ಓಕೆ. ಏನು ಈ ಮಂತ್ರದ ಮೀನಿಂಗ್? ಅಸತೋಮ ಸದ್ಗಮಯ, ಕೆಟ್ಟ ಮಾರ್ಗದಿಂದ ಒಳ್ಳೆಯ ಮಾರ್ಗದ ಕಡೆ ತಗೊಂಡೋಗು. ತಮಸೋಮ ಜ್ಯೋತಿರ್ಗಮಯ, ನಮ್ಮಲ್ಲಿರುವ ಅಂಧಕಾರವನ್ನ ಬೆಳಕಿನ ಕಡೆಗೆ ತಗೊಂಡೋಗು. ಮೃತ್ಯೋರ್ಮ ಅಮೃತಂಗಮಯ, ಸಾವಿನ ಕಡೆಯಿಂದ ಅಮೃತತ್ವದ ಕಡೆಗೆ ತಗೊಂಡೋಗು ಅಂತ ಹೇಳಿ ಪ್ರಾರ್ಥನೆಯ ಮಂತ್ರ. ಕೊನೆಗೆ ಶಾಂತಿ ಮಂತ್ರ, ಅಥವಾ ನಾವು ದೀಪ ಬೆಳಗಬೇಕಾದ್ರೂ ಸಹ ಈ ಮಂತ್ರವನ್ನ ನಾವು ಹೇಳ್ತೀವಿ. ಸೊ ಇಷ್ಟು ಬೇಸಿಕ್ ಆಗಿ ಬೇಕಾಗಿರುವಂತಹ ಮಂತ್ರಗಳು. ಯಾರೇ ಯೋಗ ಟೀಚರ್ಸ್ ಆಗ್ಬೇಕಂದ್ರೆ ಫಸ್ಟ್ ಇಷ್ಟು ಮಂತ್ರಗಳನ್ನ ನೀವು ಕ್ಲೀನಾಗಿ ಬಾಯಿಗೆ ಬರಬೇಕು. ಸೊ ಇಷ್ಟಿದ್ರೆ ಆರಾಮಾಗಿ ನೀವು ಕ್ಲಾಸ್ನ ಮ್ಯಾನೇಜ್ ಮಾಡ್ಬೋದು, ಆರಾಮಾಗಿ ಮಾಡ್ಬೋದು. ಸೊ ಮಂತ್ರ ವಿತ್ ಮೀನಿಂಗ್ಸ್. ಮತ್ತೆ ಎಲ್ಲೇ ಹೋದ್ರೂ
ಸೊ ನಮ್ಗೆ ಎಷ್ಟು ನಾಲೆಡ್ಜ್ ಇರುತ್ತೋ ಅಷ್ಟು ನಾವು ಕಾನ್ಫಿಡೆನ್ಸ್ ಆಗಿರ್ತೀವಿ. ಅದಕ್ಕೆ ನಾವು ಏನು ಹೇಳ್ಕೊಡ್ತೀವೋ ಅದು ನೀಟಾಗಿ ಮೀನಿಂಗು, ಮಾತಾಡೋದು ಎಲ್ಲ ಅದನ್ನು ನೀಟಾಗಿ ತಿಳ್ಕೊಬೇಕು. ಆಗ್ಬೋದಾ? ಸೊ ಇಷ್ಟು ಮಂತ್ರ. ಸೊ ಈ ವೀಕ್ ಅಸೈನ್ಮೆಂಟ್ ಏನು ಅಂದರೆ, ನಾನು ಹೋದ್ಸತಿನ ಹೇಳಿದೆ, ಬಟ್ ನಾನು ನಿಮಗೆ PDF ಕಳ್ಸೋದಕ್ಕೆ ಆಗಲಿಲ್ಲ. ಅದಕ್ಕೆ ಅಸೈನ್ಮೆಂಟ್ನ ನೆಕ್ಸ್ಟ್ ಕ್ಲಾಸಿಗೆ ಪೋಸ್ಟ್ಪೋನ್ ಮಾಡಿದ್ದೀನಿ. ಸೊ ದಯವಿಟ್ಟು ಇಷ್ಟು ಮಂತ್ರಗಳನ್ನ ಒಂದೇ ಆಡಿಯೋ ಫೈಲಲ್ಲಿ ರೆಕಾರ್ಡ್ ಮಾಡಿ ನನಗೆ ಕಳಿಸಿ, ಇಲ್ಲ ಆ ಗ್ರೂಪಲ್ಲೇ ಹಾಕಿ, ಏನೂ ತೊಂದರೆ ಇಲ್ಲ. ನೀವು ಹೇಳಿದ್ಮೇಲೆ ಬೇರೆಯವ್ರಿಗೆ ಸಹ ರೆಫರೆನ್ಸ್ ಸಿಗ್ಬೋದು, ಅವರು ಸಹ ಈಸಿಯಾಗಿ ಕಲಿತು ಮತ್ತೆ ಮಾಡೋದಕ್ಕೆ ಈಸಿ ಆಗುತ್ತೆ. ಆಗ್ಬೋದಾ? ಸೊ ಇಷ್ಟು ಇವತ್ತಿನ ಕ್ಲಾಸು. ನೆಕ್ಸ್ಟ್ ಕ್ಲಾಸಲ್ಲಿ ಬೇರೆದನ್ನ ಡಿಸ್ಕಷನ್ ಮಾಡೋಣ. ಸೊ ಇವತ್ತು ನಾನು ಇನ್ನೊಂದು ಯಾವತ್ತು ಕಳಿಸ್ಬೇಕು ಸರ್? ಈ ವೀಕ್ ಅಷ್ಟೊತ್ತಿಗೆ, ನೆಕ್ಸ್ಟ್ ಕ್ಲಾಸ್ ಅಷ್ಟೊತ್ತಿಗೆ, ನೆಕ್ಸ್ಟ್ ಸಾಟರ್ಡೆ ಅಷ್ಟೊತ್ತಿಗೆ, ಅಂದರೆ ವಿತಿನ್ ನೆಕ್ಸ್ಟ್ ಫ್ರೈಡೆ ಅಷ್ಟೊತ್ತಿಗೆ ನೀವು ನನಗೆ ಎಲ್ಲದನ್ನು ರೆಕಾರ್ಡ್ ಮಾಡಿ ಕಳಿಸ್ಬೇಕು. ದಿಸ್ ಈಸ್ ದ ಅಸೈನ್ಮೆಂಟ್ ನಂಬರ್ 1. ಆಗ್ಬೋದಾ? ಸೊ ಇನ್ನೇನು ಹೇಳಕ್ಕೆ ಹೋದೆ, ಸೊ ನಿಮಗೆ ಇವತ್ತು ಕ್ಲಾಸಲ್ಲಿ ಅಂದರೆ ನಿಮ್ಮ ವಾಟ್ಸಪ್ ಗ್ರೂಪಲ್ಲಿ ಸೊ ಒಂದು PDF ಸಹ ಕಳಿಸ್ತೀನಿ. ಯಾವುದು? ಒಂದು ಮಂತ್ರ PDF ಇದೆ, ಇನ್ನೊಂದು ಸಿಲೆಬಸ್ ನಾವು ಏನೇನು ನಿಮಗೆ ಹೇಳ್ಕೊಡ್ತೀವಿ ಅಂತಲೂ ಸಹ ಒಂದು ಸಿಲೆಬಸ್ನ ಇಡ್ತೀನಿ. ಸೊ ಆ ಸಿಲೆಬಸ್ಸಲ್ಲಿರೋ ಥರ ಸೊ ನಿಮಗೆ ಥಿಯರಿ ಕ್ಲಾಸಸ್ ನಡೆಯುತ್ತೆ ಈ 6 ಮಂತ್ಸಲ್ಲಿ. ಅಷ್ಟನ್ನು ನಾವು ನಿಮಗೆ ಇನ್ನು ಬ್ರೀಫ್ ಆಸ್ ಎ ಯೋಗ ಟೀಚರ್ ಎಷ್ಟು ಜ್ಞಾನ ನಿಮಗೆ ಇರಬೇಕು ಮಿನಿಮಮ್ ಆಗಿ, ಅಷ್ಟು ಒಂದು ಕನ್ಫೈನ್ಡ್ ಆಗಿ ಅಷ್ಟನ್ನು ಹೇಳ್ಕೊಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಆಗ್ಬೋದಾ? ಅಷ್ಟು ಸಿಲೆಬಸ್ನ ನಾವು ಈ YIC ಪ್ರೋಗ್ರಾಮಲ್ಲಿ ಕಂಪ್ಲೀಟ್ ಮಾಡ್ತೀವಿ. ಆಗ್ಬೋದಾ? ಸೊ ಏನಾದ್ರು ಡೌಟ್ಸ್ ಇದೆಯಾ ನಿಮ್ಮ ಕಡೆಯಿಂದ? ಏನಾದ್ರು ಕ್ವಶನ್ಸು, ಕ್ವೈರೀಸು ಅಥವಾ ಏನಾದ್ರು ಡೌಟ್ಸ್ ಇದ್ದರೆ ದಯವಿಟ್ಟು ಕೇಳಿ, ಅದನ್ನು ಹೇಳ್ಬಿಟ್ಟು ಈ ಕ್ಲಾಸ್ನ ಹೆಂಡ್ ಮಾಡೋಣ. ಎನಿ ಡೌಟ್ಸ್ ಯಾರು ಇದ್ರೆ ದಯವಿಟ್ಟು ಕೇಳ್ಬೋದು. ಇದು ಶ್ಲೋಕ ವಿಡಿಯೋನ ಆಡಿಯೋನ ಕಳ್ಸೋದಣ್ಣ ನಾವು ಸ್ಯಾಂಡ್ ಮಾಡೋದು? ಆಡಿಯೋ ಕಳಿಸಿ ಸಾಕು. ವಿಡಿಯೋದೆಲ್ಲ ನೆಕ್ಸ್ಟ್ ಹೇಳ್ತೀನಿ ಅಸೈನ್ಮೆಂಟ್. ಓಕೆ, ಸರಿ, ಅಷ್ಟೇನಾ? ರೈಟ್. ಇವತ್ತು ಚೈತ್ರ ಮೇಡಮ್ ನೀವೇ ಕ್ಲಾಸ್ನ ಎಂಡ್ ಮಾಡಿ ನೋಡೋಣ. ಒಂದು ಸರ್ಪ್ರೈಸ್ ಟೆಸ್ಟ್ ಹೇಗೆ ಎಂಡ್ ಮಾಡ್ತೀರಾ ಒಂದು ಕ್ಲಾಸ್ನ. ಕ್ಲಾಸ್ನ ಶಾಂತಿ ಮಂತ್ರದೊಂದಿಗೆ ಕೊನೆ ಮಾಡ್ತಾ ಇದ್ದೀವಿ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾಂ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ರೈಟ್ ಮೇಡಮ್, ಸೂಪರ್, ಧನ್ಯವಾದಗಳು. ಥ್ಯಾಂಕ್ ಯು ಎಲ್ಲ Thank you, ಅಟೆಂಡ್ ಮಾಡಿದ್ರಿ. ಥ್ಯಾಂಕ್ ಯು. ಇದೇ ಥರ ಕಂಟಿನ್ಯೂ ಮಾಡಿ. ಸೊ ನಿಮ್ಮ ರೆಫರೆನ್ಸ್ಗೆ ಯಾರಿಗೆ ಸ್ವಲ್ಪ ಜನಕ್ಕೆ ಅಟೆಂಡ್ ಮಾಡೋದಕ್ಕಾಗಿಲ್ವೋ ರೆಫರೆನ್ಸ್ಗೆ ನಾನು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಈ ಸತಿ. ಸೊ ಅದನ್ನು ಸಹ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿಬಿಟ್ಟು ನಿಮಗೆಲ್ಲರೂ ಲಿಂಕ್ ಶೇರ್ ಮಾಡ್ತೀನಿ. ಸೊ ನೀವು ಫರ್ದರ್ ಮಂತ್ರಾಸ್ ಇರ್ಬೋದು ಅಥವಾ ಏನಾದ್ರು ಮೀನಿಂಗು ಅಥವಾ ಏನೇ ಇದ್ದರೂ ಅದನ್ನು ರೆಫರೆನ್ಸ್ ಆಗಿ ಯೂಸ್ ಮಾಡ್ಕೊಳ್ಳಿ. ಏನಾದ್ರು ಡೌಟ್ಸ್ ಇದ್ದರೆ ನನಗೆ ಮೆಸೇಜ್ ಮಾಡಿ ಇಲ್ಲ ಕಾಲ್ ಮಾಡಿ. ಆಗ್ಬೋದಾ? ರೈಟ್, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ, ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ತೆ.